ಸ್ವಾಮಿ ದೇವನೇ ಅಣ್ಣ ಪಾಲನೆ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದೀವಿ, ಸಾಕಷ್ಟು ಯುವಕ ಯುವತಿಯರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರದ್ದು ಒಂದೇ ಒಂದು ಮಾತು ಏನು ಅಂದರೆ ಭ್ರಷ್ಟಾಚಾರದ ವಿರುದ್ಧ ನಾವೆಲ್ಲ ಒಂದಾಗಿದ್ದೀವಿ, ನಾವೆಲ್ಲ ದನಿ ಎತ್ತಿದ್ದೀವಿ ಅನ್ನುವಂಥದ್ದು. ಬನ್ನಿ, ಇಬ್ಬರು ಯುವಕರು ಇಲ್ಲಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. 5 ವರ್ಷಕ್ಕೊಂದ್ಸಲ ಯಜ್ಞ ಅಂತ ಹೇಳ್ತಾ ಇದ್ದಾರೆ. ಅದು ಹಳೆ ಕಳ್ಳರೋಗಿ ಹೊಸ ಕಳ್ಳರು ಬರ್ತಾರೆ. ನಾವು ಯಾರು ಓಟ್ ಹಾಕೋದು ಹೇಳಿ ನೀವೇನೆ, ಯಾರು ಓಟ್ ಹಾಕೋದು ಅಂತ? ಪ್ರಾಮಾಣಿಕರಿಗೆ ಬೆಲೆ ಇಲ್ಲ, ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಪ್ರಾಮಾಣಿಕತೆ ಅನ್ನೋದು ಗಾಂಧಿ ಯುಗದ ಜೊತೆನೆ ಹೊರಟೋಯ್ತು. ಈಗ ಪ್ರಾಮಾಣಿಕತೆನ ಟಾರ್ಚ್ ಆಗಿ ಹುಡ್ಕೋದು ಬಂದಿದೆ. ನಾವೆಲ್ಲಿ ಹುಡುಕೋದು? ಎಸ್, ಇದು ಎಲ್ಲ ಯುವಕರ ಮಾತಿದು. ಪ್ರಾಮಾಣಿಕರನ್ನ ಎಲ್ಲಿ ಹುಡುಕಬೇಕು ಅಂತ ಪ್ಲೀಸ್ 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 ಪ್ಲೀಸ್. ನನ್ನ ಪ್ರಶ್ನೆ ಸುದರ್ಶನ್ ಅವರಿಗೆ. ಅವ್ರು ಹೇಳಿದ್ರು ಹೋರಾಟ ಮಾಡಲಿಕ್ಕೆ ಒಂದು ರೀತಿ ನೀತಿ ಇದೆ ಅಂತ. ಸರ್, ಯಾವ ರೀತಿ ನೀತಿಯಿಂದ ನಾವು ಹೋರಾಟ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಣ್ಣಾ ಹಜಾರೆ ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದಾರೆ, ಜನರನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಮನವರಿಕೆ ಮಾಡ್ತಿದ್ದಾರೆ. ಇದಕ್ಕೂ ಮೀರಿ ಇನ್ಯಾವ ರೀತಿ ನೀತಿ ಇಟ್ಕೊಂಡು ನಾವು ಹೋರಾಟ ಮಾಡಬೇಕು, ನೀವು ಕಲ್ಸ್ಕೊಡಿ ಸರ್, ನಾವು ಮಾಡ್ತೀವಿ. ನಾ ಏನು ಕೇಳ್ತೀನಿ ಅಂದರೆ, ಯಥಾ ರಾಜ ತಥಾ ಪ್ರಜೆ. ಪ್ರಧಾನಮಂತ್ರಿನೇ ಭ್ರಷ್ಟನಾಗಿದ್ದರೆ ಕೆಳಗಿನವರೆಲ್ಲ ಭ್ರಷ್ಟರಾಗೇ ಇರ್ತಾರೆ. ಮೊದಲೇ ಮಾತು ಪ್ರಧಾನಿಗೆ ಮೊದಲೇ ಬಾಣ. ರಾಜಕಾರಣಿಗಳು ಭಾಷಣ ಮಾಡ್ಬೇಕಾರೆ ಹೇಳ್ತಾರೆ ನಾವು ಜನರಿಗೋಸ್ಕರ ಇದ್ದೀವಿ, ಜನರಿಗೋಸ್ಕರ ಮಾಡ್ತೀವಿ, ಅದು ಇದು ಅಂತ. ಬಟ್ ಈ ಲೋಕಪಾಲ್ ಬಿಲ್ನ ಎಲ್ಲ ಕೋಟ್ಯಾಂತರ ಜನ ಹೇಳ್ತಿದ್ದಾರೆ. ಆ ಬಿಲ್ನ ಯಾಕೆ ಪಾಸ್ ಮಾಡೋಕ್ಕಾಗ್ತಿಲ್ಲ? ಮೋರ್ ಓವರ್ ನಮ್ಮ ದೇಶವರೇ ಆಳ್ತಾ ಇಲ್ಲ, ಯಾರೋ ಇಟಲಿಯಿಂದ ಬಂದವರು ಆಳ್ತಿದ್ದಾರೆ. ಅದಕ್ಕೆ ನಾವು ಹೇಳೋದು ಒಂದೇ, ನಮಗೆ ಸ್ವಾತಂತ್ರ್ಯ ಬೇಕು, ಕರಪ್ಷನ್ ಹೋಗಬೇಕು. ಮತ್ತು ಯೂತ್ಸ್ ಇವತ್ತು ಬಂದಿರೋದಲ್ಲ, ಪ್ರತಿದಿನ ಬರಬೇಕು. ಈ ಬಿಲ್ ಪಾಸ್ ಆಗೋದು ನಮಗೆ ಹೋರಾಟ ಮಾಡ್ತಾನೆ ಇರಬೇಕು ಅಂತ ಹೇಳಿ. ಈ ಒಂದು ಜನಲೋಕಪಾಲನ ಜಾರಿಗೆ ತರೋದನ್ನ ಸರ್ಕಾರ ವಿಳಂಬ ಮಾಡ್ತಾ ಹೋದ್ರೆ ಈ ಜನರು ಮರ್ತು ಬಿಡ್ತಾರೆ ಅಂತ ಜನರನ್ನ ಮೂರ್ಖರು ಮಾಡ್ಲಿಕ್ಕೆ ಈ ಸರ್ಕಾರ ಹೊರಟಿದೆ. ಇದೇ ರೀತಿ ಅವ್ರು ಮೂರ್ಖರು ಮಾಡ್ಲಿಕ್ಕೆ ಹೋದ್ರೆ ಮೂರ್ಖ ಸರ್ಕಾರ ಅಂತ ಅಣೆಪಟ್ಟಿ ತಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಣ್ಣಾಚಾರ್ಯ ಅವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವರು ಪ್ರತಿಯೊಬ್ಬ ಭಾರತೀಯನ ಶಕ್ತಿ ಅನ್ನೋದನ್ನ ಸರ್ಕಾರ ಮರಿಬಾರ್ದು ಅಂತ ಹೇಳ್ತಾರೆ. ಸುದರ್ಶನ್ ಜಿ, ಒಂದು ಕ್ವಶನ್ ನಿಮಗೆ. ಈ ದೇಶದಲ್ಲಿ ಸುಮಾರು 1 ಲಕ್ಷದಿಂದ 20 ಲಕ್ಷದವರೆಗೂ ಜನಪ್ರತಿನಿಧಿಗಳಿದ್ದಾರೆ. ಉಳಿದವರೆಲ್ಲ ಸಾಮಾನ್ಯ ಪ್ರಜೆಗಳು. ಆ ಜನಪ್ರತಿನಿಧಿಗಳು ಈ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಯಾಕೆ ಭಾಗವಹಿಸ್ತಿಲ್ಲ? ಕಳ್ಳರಿಗೆ ತಮ್ಮ ಬೆನ್ನು ತಮಗೆ ಭಯವಾಗ್ತಾ ಇದೆ, ಸಿಕ್ಕಿಬೀಳ್ತೀವಿ ಅಂತ. ಬನ್ನಿ, ಹೋರಾಟಕ್ಕೆ ಬನ್ನಿ. ನೀವು ದೇಶದ ಒಳ್ಳೆ ಪ್ರಜೆ ಆಗಿದ್ರೆ ಹೋರಾಟಕ್ಕೆ ಬನ್ನಿ. ಅವತ್ತು ನಾವು ನಮ್ಮ ಜನಪ್ರತಿನಿಧಿ ಅಂತ ನಾವು ಒಪ್ಕೊಂತೀವಿ. ಆದರೆ ಎಲ್ಲ ಜನಪ್ರತಿನಿಧಿಗಳಲ್ಲಿ ಕೆಲವೊಬ್ಬರು 100ಕ್ಕೆ ಒಬ್ಬನು ಅಥವಾ 1000ಕ್ಕೆ ಒಬ್ಬನು ಒಳ್ಳೆಯನಿರ್ಬೋದು. ಆದರೆ ಅವ್ರನ್ನ ಯಾರು ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಓಕೆ ಸರ್, ತಮ್ಮ ಉತ್ತರ ಏನು ಸರ್ ಅದಕ್ಕೆ? ಒಂದು ರಾಜಕೀಯ ಪಕ್ಷದ ವ್ಯವಸ್ಥೆ ಒಳಗಡೆ ಅನೇಕ ನಿಬಂಧನೆಗಳು ಕೂಡ ಇರ್ತವೆ, ಅರ್ಥ ಮಾಡ್ಕೋಬೇಕಾಗುತ್ತೆ ತಾವು. ಒಂದು ಜನಪರ ಹೋರಾಟವನ್ನ ಯಾರು ಕೂಡ ಹತ್ತಿಕ್ಕಾಗೋದಿಲ್ಲ. ಓಕೆ, ಯಾರು ಹತ್ತಿಕ್ಕಾಗೋದಿಲ್ಲ ಕಣ್ರಿ. ಒಂದ್ ನಿಮಿಷ, ನಿಮಗೆ ಸಹನೆ ಇಲ್ದಿದ್ರೆ ಕಷ್ಟ ಆಗುತ್ತೆ, ಸಹನೆ ಕೂಡ ಬೇಕಾಗುತ್ತೆ. ನಾನು ನಿಮಗೊಂದು ಕೇಳ್ತೇನೆ. ನಿಮಗೆ ನೋಡಿ, ಈ ದೇಶದಲ್ಲಿ ಇವತ್ತೇನಾದ್ರೂ ಕೂಡ ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆ ಏನಾದ್ರೂ ಕೂಡ ಬಲಪಡಿಸಿದ್ರೆ ಅದು ದಟ್ಸ್ ಬಿಕಾಸ್ ಆಫ್ ಇಲ್ಲಿಟ್ರೇಟ್ ಕ್ಲಾಸ್, ನಾಟ್ ಬಿಕಾಸ್ ಆಫ್ ಲಿಟ್ರೇಟ್ ಕ್ಲಾಸ್. ಒಪ್ತೀರಾ ದಯಮಾಡಿ? ತಾವಿಲ್ಲೆಲ್ಲ ಕೂಡ ಈಗ 21 ವರ್ಷ ತುಂಬಿದೆ. ನಿಮ್ಮಲ್ಲೆಲ್ಲ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಅಥವಾ ಪ್ರಶ್ನೆ ಮಾಡ್ತಾ ಇದ್ದೇನೆ, ಎಷ್ಟು ಜನ ತಾವು ಹಿಂದಿನ ಚುನಾವಣೆಗಳಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದರೆ, ತಾವು ಮತದಾನ ಮಾಡಿದರೆ? ದಯಮಾಡಿ ರೈಸ್ ಯುವರ್ ಹ್ಯಾಂಡ್ ನೋಡಿ, ರೈಸ್ ಯುವರ್ ಹ್ಯಾಂಡ್. ಎಸ್. ಸೊ ಸುದರ್ಶನ್ ಅವ್ರ ಪ್ರಕಾರ ಕೇವಲ ತಪ್ಪು ಅನ್ನುವಂಥದ್ದು ನಾಯಕರದ್ದು ಮಾತ್ರ ಅಲ್ಲ, ಜನರದ್ದು ಕೂಡ ತಪ್ಪಿರುತ್ತೆ. ಜನರು ಹೇಗಿರ್ತಾರೋ ಜನನಾಯಕರು ಹಾಗಿರ್ತಾರೆ ಅನ್ನುವಂಥದ್ದು. ಇನ್ನಷ್ಟು ಮಾತಾಡೋಣ, ಯುವಕರು ಕಾಯ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಬ್ರೇಕ್.